ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ನಿನ್ನೆ ಇಲ್ಲಿಗೆ ನಿಲ್ಲಿಸಿದ್ವಿ ನಾವು. ವ್ಯೂ ಡಿಸೈನ್ ಮಾಡಿಕೊಂಡು ಸುಮ್ಮನೆ ತೋರ್ಸೋಕ್ಕೆ ನಾನು ಹೆಂಗೆ ವೈರಪ್ ಆಗುತ್ತೆ ಎಲ್ಲ ಅಂತ ಇಲ್ಲಿಗೆ ನಿಲ್ಲಿಸಿದ್ದೆ ಡಿಸೈನ್ ಮಾಡಿ. ಸೊ ಇವತ್ತು ಆಮ್, ಸ್ವಲ್ಪ ಚೇಂಜಸ್ ಮಾಡ್ತೀವಿ ನಾವು ಈ ವ್ಯೂಗೆ. ಸೊ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡ್ಕೋತೀನಿ ನಾನು ಇನ್ನೂ ಕ್ಲೀನಾಗಿ ಈ ವ್ಯೂನ, ಮತ್ತು ಸ್ಟೈಲಿಂಗ್ ಆ್ಯಡ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂತ ನಾನಿಲ್ಲಿ ಒಂದು ಟು ಡೂ ಬರ್ಕೋತೀನಿ. ನಾವು ಯೂಶ್ವಲಿ ಮೆಥಡ್ ಒಳಗಡೆ ಬರ್ಕೋಬೋದು. ಸದ್ಯಕ್ಕೆ ಇದು ಟ್ಯುಟೋರಿಯಲ್, ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ಕೋತೀನಿ ನಾನು. ರೀಸ್ಟ್ರಕ್ಚರ್ ವ್ಯೂ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? ರೀಸ್ಟ್ರಕ್ಚರ್ ವ್ಯೂ ಆ್ಯಂಡ್ ಆ್ಯಡ್ ಸ್ಟೈಲಿಂಗ್, ಇಷ್ಟೇ ಮಾಡೋದು ಇವತ್ತಿನ ವಿಡಿಯೋಲಿ. ಸೊ ಸ್ಟಾರ್ಟ್ ಮಾಡೋಣ. ತೊಗೋತೀನಿ ಇಂಡೆಕ್ಸು, ತೊಗೊಂಬಿಟ್ಟು ನಾನೇನಪ್ಪ ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಫಸ್ಟಿಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟೀವ್ ಬರ್ಕೋತೀನಿ. ಸೊ ಈ ವ್ಯೂಗೆ ಕ್ಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಕ್ಲಾಸ್ ಇಸ್ ಈಕ್ವಲ್ ಟು ಪ್ಯಾನಲ್ default to do panel ಅಂತ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಡಿವೈಡ್ ಮಾಡ್ತೀನಿ. ಕ್ಲಾಸ್ ಪ್ಯಾನಲ್ ಹೆಡ್ಡಿಂಗ್ ಆರ್ಟ್ ವ್ಯೂ ಡೇಟಾ ಆಫ್ ಟೈಟಲ್. ಟೈಟಲ್ ಚೇಂಜ್ ಮಾಡೋಣ. ಇಲ್ಲಿ ಮ್ಯಾನೇಜ್ ಯೋರ್ ಟು ಡೂ ಲಿಸ್ಟ್. ಸೊ ಅದಾಯಿತು. ಈಗ ನಾನು ಟೇಬಲ್ ಬರ್ಕೋತೀನಿ. ಟೇಬಲ್ ಕ್ಲೀನಾಗಿ ಡಿಸ್ಪ್ಲೇ ಮಾಡೋಣ ಲಿಸ್ಟ್ನ. ಟೇಬಲ್ ಕ್ಲಾಸ್ ಟೇಬಲ್ ಇದು ಬೂಟ್ಸ್ಟ್ರ್ಯಾಪ್ ಕ್ಲಾಸ್. ಇದು ಇಂಟೆಲಿಜೆನ್ಸಲ್ಲಿ ತೋರಿಸ್ತಾ ಇದೆ ಅಂದರೆ ಅದು ಬೂಟ್ಸ್ಟ್ರ್ಯಾಪ್ ಕ್ಲಾಸ್ ಅಂತ. tr ಒಂದು ಹೆಕ್ಸ್ ಐಟಮ್ ಆ್ಯಡ್ ಮಾಡಬೇಕು. ಸೊ ಐಟಮ್ ಚೆಕ್ ಮಾಡಿದೆ ನಾನು ಅಂತ ಚೆಕ್ ಮಾಡೋಣ ತಿರ್ಗ. ಚೆಕ್ ಸಿಂಬಲ್ ಇದು ನೋಡ್ಕೊಳ್ಳಿ. 2714 ಚೆಕ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇದು ಈ ಚೆಕ್ಕು ಇಲ್ಲ. ಇನ್ನೆಲ್ಲ ನಾವು ಈ ಮಾಡೆಲ್ ಇದೆಯಲ್ಲ, ಆ ಮಾಡೆಲ್ಗೆ ಮ್ಯಾಪ್ ಮಾಡ್ಕೋತೀವಿ. ಎಲ್ಲಪ್ಪ ಆಯ್ತದ ಮಾಡಲ್ಲ ನೋಡಿ ಇಲ್ಲೇ. ಸೇಮ್ ಐಟಮ್ ಟೈಟಲ್ ಅಂತ ಹಾಕಿದರೆ ಸೊ ಡೇಟಾ. ಸೊ
ಸೊ ಈ ಮಾಡಲ್ ಬೇಸ್ಡ್ ಮೇಲೆ ನಾವು ಸ್ಟ್ರಕ್ಚರ್ ಹೆಡ್ಡರ್ ಬರಿತಾ ಇದೀವಿ ಟೇಬಲ್ದು ಡಿಸ್ಪ್ಲೇ ಆಗೋಕ್ಕೆ. ಸೊ ಸ್ಟಾರ್ಟ್ ಬರಿತೀನಿ ಟಿ ಡಿ ಐಟಮ್ ಡ್ಯೂ. ಸೊ ಅದಾಯಿತು. ಸೊ ಇದನ್ನೆಲ್ಲ ಹೆಡ್ಡಲ್ಲಿ ಹಾಕೋಣ. ಸೊ ಈ ಟೇಬಲ್ ಸ್ಟ್ರಕ್ಚರು ನಾನು ಫಸ್ಟೇ ಮಾಡಿದ್ದೆ. ಸೊ ತಿರ್ಗಾ ಮಾಡ್ತಾಯಿದ್ದೀನಿ ಇಲ್ಲಿ ರೆಫರೆನ್ಸ್ಗೆ, ನಿಮ್ಮ ರೆಫರೆನ್ಸ್ಗೆ. ಸೇಮ್ ಫಾರ್ ಈಚ್ ವ್ಯಾರ್ ಐಟಮ್ ಇನ್ ಟಾಸ್ಕ್ ಅಂತ ಹಾಕೋಣ. ಟಾಸ್ಕ್ ಇನ್ model dot to do list. ಒಂದೇ ಲೈನ್ ತೊಗೊಂಡ್ಬಿಡೋಣ. ಸೊ ಅದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟೇ ಡಿಸೈನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ತುಂಬ ಟೈಮ್ ಆಗ್ತಾಯಿದೆ ವ್ಯೂವು. ಸೊ ನಾನು ಇದು ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಓಕೆ, ಸೊ ಅದಾಯಿತು. ಇನ್ನೊಂದು ಕ್ಲಾಸ್ ಬೇಕು ನಮಗೆ ಡಿಸ್ಪ್ಲೇ ಮಾಡೋಕ್ಕೆ. ಸೊ ಫಸ್ಟ್ ಇಷ್ಟರಲ್ಲಿ ಚೆಕ್ ಮಾಡೋಣ ಏನಾಗುತ್ತೆ ಅಂತ. ಇಷ್ಟರಲ್ಲಿ ಸದ್ಯಕ್ಕೆ ಸೊ ರೆಸ್ಪೆಕ್ಟಿವ್ ಸ್ಟೈಲಿಂಗು ಫಸ್ಟೇ ಮಾಡಿದ್ದೆ ನಾನು. ಅದು ಸುಮ್ಮನೆ ನಾನು ಇಲ್ಲಿ ನಾನು ಕ್ಯಾಬ್ ಪೇಸ್ಟ್ ಮಾಡ್ಕೊತೀನಿ ಬರೆಯೋದ್ರ ಬದಲು. ಟೈಮ್ ಆಗ್ತಾಯಿದೆ, ಬೋರ್ ಹಿಡಿಯುತ್ತೆ ನೋಡ್ತಾನೆ ಎಷ್ಟೊತ್ತು ಅಂತ ನೋಡೋದು ಕುತ್ಕೊಂಡು. ವೈರಪ್ ಮಾಡಿಬಿಟ್ಟು ನಾನು ರನ್ ಮಾಡ್ತೀನಿ. ನೋಡಿ ಬಂತು ಹಂಗೆ. ಸೊ ಒಂದು ಕೆಲಸ ಮಾಡೋಣ, ಇನ್ನೊಂದು ಐಟಮ್ ಆ್ಯಡ್ ಮಾಡಿಬಿಟ್ಟು ಚೆಕ್ ಮಾಡೋಣ ಹೆಂಗೆ ಬರುತ್ತೆ ಅಂತ. ಸೊ ಅಷ್ಟೇ ಮಗ. ಸೊ ಸಿಂಪಲ್ಲು. ನ್ಯೂ ಲಿಸ್ಟ್ ಟು ಡು ಐಟಮ್ ಇಲ್ಲಲ್ವಾ? ಇಲ್ಲಪ್ಪ, ಇದು ಮಾಡಲು ಈಗಲೂ ಯಾರೋ ಗಾಡಿ ಓಡಿಸ್ತಾರೆ ಮಳೆಯೊಳಗೆ. ಮಲಗೋದಿಲ್ಲ ಅಂತಾರೆ ಬೆಂಗಳೂರಲ್ಲಿ.
ಸೊ ಸೆಕೆಂಡ್ ಟೆಸ್ಟ್ ಟಾಸ್ಕ್ ಅಂತ ಹೇಳ್ತೀನಿ ನಾನು. ಸೊ ಇವಾಗ ಲಾಂಚ್ ಮಾಡೋಣ, ನೋಡೋಣ ಇವಾಗ ಹೆಂಗೆ ಬರುತ್ತೆ ವಿವೋ ಅಂತ. ಸೊ ಇವಾಗ ಏನಂತ ಪ್ರೈಮರಿ ಮಾನಿಟರ್, ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹೋವರ್ ಹೋವರ್ ಇಲ್ಲಿ ಇದ್ರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲದ ಹೋವರ್, ಹೋವರ್ ಇದರಿಂದ ಬರ್ತಿದೆ, ಬೂಟ್ ಸ್ಟ್ರಾಪ್ ಕ್ಲಾಸ್ ಅದು. ಟೇಬಲ್ ಹೋವರ್ ನೋಡಿ. ಸೊ ಅದು ಬೂಟ್ ಸ್ಟ್ರಾಪ್ ಕ್ಲಾಸಿಂದ ಬರ್ತಿದೆ. ಸೊ ಇವತ್ತಿನ ಟ್ಯುಟೋರಿಯಲಲ್ಲಿ ಇಷ್ಟೇ ಮಗ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಕಾಸು ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಇದರಲ್ಲಿ ನಾನು ಸರ್ವೀಸ್ ಆ್ಯಡ್ ಮಾಡ್ತೀನಿ. ಸೊ ಸರ್ವೀಸ್ ಆರ್ಕಿಟೆಕ್ಚರ್, ಮೈಕ್ರೋ ಸರ್ವೀಸಸ್ ಆರ್ಕಿಟೆಕ್ಚರ್ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದರಲ್ಲಿ ಹೆಂಗೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು ಅದ್ರ ಬಗ್ಗೆ. ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ನು ಕೊಡ್ತೀನಿ, ಮೈಕ್ರೋ ಸರ್ವೀಸಸ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ. ಸೊ ಡಿಸೈನಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟು ಸರ್ವೀಸ್ ಆ್ಯಡ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಮಾಡೋಣ. ಸೊ ರೆಪಾಸಿಟ್ರಿ ಪ್ಯಾಟರ್ನು ಮಾಡ್ತೀನಿ ಡೇಟಾಬೇಸ್ ಜೊತೆ ಹುಕ್ಕಪ್ ಮಾಡೋಕ್ಕೆ. ಲೋಕಲ್ ಡೇಟಾಬೇಸ್, ಇನ್ ಮೆಮೊರಿ ಡೇಟಾಬೇಸ್ ಯೂಸ್ ಮಾಡೋಣ, ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವಿಡಿಯೋಲಿ ಏನಾಗುತ್ತೆ ಅಂತ ಕಾಯ್ತಾ ಇರಿ. ಅಲ್ಲಿ ತನಕ